ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಮೇಗಾ ಹರಾಜಿಗೆ ಇನ್ನೂ ಒಂದು ವಾರ ಸಮಯವಿದ್ದು, ಎಲ್ಲ ತಂಡಗಳು ವಿವಿಧ ಆಟಗಾರರನ್ನು ಖರೀದಿಸುವ ಲೆಕ್ಕಾಚಾರ ಹಾಕಿಕೊಂಡಿವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಉತ್ತಮ ತಂಡವನ್ನು ಕಟ್ಟಲು ಇಂದು ಉತ್ತಮ ಅವಕಾಶವಾಗಿದ್ದು, 3 ಆಟಗಾರರನ್ನು ಉಳಿಸಿಕೊಂಡು ಉಳಿದ ಆಟಗಾರರನ್ನು ಬಿಡುಗಡೆ ಮಾಡಿದೆ. ಆರ್ಸಿಬಿ ತಂಡದ ಬ್ಯಾಟಿಂಗ್ ಯಾವಾಗಲೂ ಬಲಿಷ್ಠವಾಗಿದೆ, ಆದರೆ ಬೌಲಿಂಗ್ ವಿಚಾರದಲ್ಲಿ ತಂಡಕ್ಕೆ ಸಮಸ್ಯೆ ಉಂಟಾಗಿದೆ. ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೌಲಿಂಗ್ ಮಾಡಲು ವಿಶೇಷ ಸಾಮರ್ಥ್ಯವೇ ಬೇಕಾಗುತ್ತದೆ. ಮೆಗಾ ಹರಾಜಿನಲ್ಲಿ ಬೌಲಿಂಗ್ ಪಡೆಯನ್ನು ಬಲಿಷ್ಠಗೊಳಿಸುವುದು ಆರ್ಸಿಬಿಗೆ ಲೆಕ್ಕಾಚಾರವಾಗಿದೆ. ಕ್ರಿಕೆಟ್ ರವಿಚಂದ್ರನ್ ಅಶ್ವಿನ್ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಣಕು ಹರಾಜು ನಡೆಸುತ್ತಿದ್ದಾರೆ. ಮೆಗಾ ಹರಾಜಿನಲ್ಲಿ ಫ್ರಾಂಚೈಸಿಗಳು ಹೇಗೆ ಯೋಚಿಸಬಹುದು, ಯಾವ ಆಟಗಾರರನ್ನು ಹೆಚ್ಚಿನ ಮೊತ್ತಕ್ಕೆ ಹರಾಜಾಗಬಹುದು ಎನ್ನುವುದು ಅನುಕರಿಸಲು ಅಣಕು ಹರಾಜು ಆಯೋಜಿಸಿದ್ದಾರೆ. ಅಣಕು ಹರಾಜಿನಲ್ಲಿ ಭಾಗವಹಿಸಿದ ಆರ್ಸಿಬಿ ಅಭಿಮಾನಿಗಳು ಸಮತೋಲಿತ ಉತ್ತಮ ತಂಡ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. 22 ಆಟಗಾರರನ್ನು ಖರೀದಿ ಮಾಡಿದ್ದು, ಡೇವಿಡ್ ವಾರ್ನರ್, ವಿಲ್ ಜಾಕ್ಸ್, ವೆಂಕಟೇಶ್ ಅಯ್ಯರ್, ಜಿತೇಶ್ ಶರ್ಮಾ ಮತ್ತು ಸಚಿನ್ ರವೀಂದ್ರರನ್ನು ಹರಾಜಿನಲ್ಲಿ ಕೊಳ್ಳುವ ಮೂಲಕ ಬ್ಯಾಟಿಂಗ್ ಬಲವನ್ನು ಹೆಚ್ಚಿಸಿದ್ದಾರೆ. ಅಣಕು ಹರಾಜಿನಲ್ಲಿ ಆರ್ಸಿಬಿ ಬೌಲಿಂಗ್ ಪಡೆ ಬಲಿಷ್ಠವಾಗಿ ಕಾಣುತ್ತಿದೆ. ಯಶ್ ದಯಾಳ್ ರಿಟೈನ್ ಮಾಡಿಕೊಂಡಿದ್ದು, ವೇಗದ ಬೌಲರ್ ಟ್ರೆಂಟ್ ಬೋಲ್ಟ್ ಹಜಾರಾಗಿದ್ದಾರೆ. ದೀಪಕ್ ಚಹರ್, ಮುಕೇಶ್ ಕುಮಾರ್ 5.50 ಕೋಟಿ ರೂಪಾಯಿ, ಶಾರ್ದುಲ್ ಠಾಕೂರ್ 2 ಕೋಟಿ ರೂಪಾಯಿ, ವಿಜಯ್ ಕುಮಾರ್ ವೈಶಾಖ್ 90 ಲಕ್ಷ ರೂಪಾಯಿ, ಆರ್.ಸಿ. ಕಿಶೋರ್ 10 ಕೋಟಿ ರೂಪಾಯಿ ಆರ್ಸಿಬಿ ಪಾಲಾಗಿದ್ದಾರೆ. ಟ್ರೆಂಟ್ ಬೋಲ್ಟ್ 100ಕ್ಕೂ ಹೆಚ್ಚು ಟಿ20 ಪಂದ್ಯಗಳಲ್ಲಿ ಆಡಿದ್ದು 121 ವಿಕೆಟ್ಗಳನ್ನು ಹೊಂದಿದ್ದಾರೆ. ಆದರೆ ಮುಕೇಶ್, ವೈಶಾಖ್ ಮತ್ತು ಸಾಯಿ ಕಿಶೋರ್ 20ಕ್ಕಿಂತ ಕಡಿಮೆ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 50 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಯಾವ ರೀತಿ ನೋಡಿದರೂ ಇದು ಉತ್ತಮ ಬೌಲಿಂಗ್ ಪಡೆಯಾಗಿ ಕಾಣುತ್ತದೆ. ವಿಲ್ ಜಾಕ್ಸ್, ವೆಂಕಟೇಶ್ ಅಯ್ಯರ್ ಕೂಡ ಬೌಲಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದ್ದು, ಈ ತಂಡ ಬಲಿಷ್ಠವಾಗಿ ಕಾಣುತ್ತಿದೆ. ಇದು ಅಭಿಮಾನಿಗಳು ಕಟ್ಟಿರುವ ಆರ್ಸಿಬಿ ತಂಡವಾಗಿದ್ದು, ನವೆಂಬರ್ 24-25ರಂದು ಜೆಡ್ಡಾದಲ್ಲಿ ನಡೆಯಲಿರುವ ಮೆಗಾ ಹರಾಜಿನಲ್ಲಿ ಇದೇ ರೀತಿ ಬಲಿಷ್ಠ ತಂಡ ಕಟ್ಟಲಿ ಎಂದು ಆರ್ಸಿಬಿ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ.